ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಈ ಒಂದು ಟಾಪಿಕ್ ಮೇಲೆ ಇವತ್ತಿನ ತರಗತಿಯನ್ನು ಮಾಡ್ತಾಯಿದ್ದೀನಿ. ಈ ಹಿಂದೆ ನಾನು ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವ್ಯಾಖ್ಯೆಗಳು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಈ ಒಂದು ತರಗತಿ ಪೇಪರ್ 1 TET ಹಾಗೆ ಪೇಪರ್ 2 TET, PSTR, GPSTR, HSTR ಹಾಗೆ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿಗೆ ಒಂದು ಪಠ್ಯಕ್ರಮಕ್ಕೆ ಈ ಸಿಲೆಬಸ್ ಇದೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಮನೋವಿಜ್ಞಾನ ವಿಧಾನಗಳು ಮುಖ್ಯವಾಗಿ 7 ಪ್ರಕಾರಗಳನ್ನು ನಾವು ನೋಡ್ತೀವಿ. ಒಂದು ಅವಲೋಕನ ವಿಧಾನ, ಅದಕ್ಕೆ ವೀಕ್ಷಣಾ ವಿಧಾನ ಅಂತ ಹೇಳಿ ಕೂಡ ಕರಿತೀವಿ. ಇನ್ನೊಂದು ಅಂತರವಲೋಕನ, ವ್ಯಕ್ತಿ ಅಧ್ಯಯನ, ಪ್ರಯೋಗೀಕರಣ, ಮನೋವಿಶ್ಲೇಷಣಾ ವಿಧಾನ, ಚಿಕಿತ್ಸಾ ವಿಧಾನ, ಸಮೀಕ್ಷಾ ವಿಧಾನ. ಒಟ್ಟು 7 ವಿಧಾನಗಳನ್ನು ನಾವು ನೋಡ್ತೀವಿ. ಮೊದಲನೇದು ವೀಕ್ಷಣಾ ವಿಧಾನ ಅಥವಾ ಮನೋವೈಜ್ಞಾನಿಕ ವಿಧಾನ ಅಂಥೇಳಿ ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ ಅಂಥೇಳಿ ಕರಿತೀವಿ. ಇದು ಯಾರು ಪ್ರತಿಪಾದನೆ ಮಾಡಿದ್ರು ಅಂದರೆ ವ್ಯಾಟ್ಸನ್ ಅವರು ಪ್ರತಿಪಾದನೆ ಮಾಡ್ತಾರೆ. ಇದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವೀಕ್ಷಣೆ ಎದಕ್ಕೆ ಸಾಧನೆ ಮಾಡ್ತಂದ್ರೆ ಇದು ನಿರ್ದಿಷ್ಟ ಉದ್ದೇಶಕ್ಕಾಗಿ ವೀಕ್ಷಣೆ ಮಾಡ್ತೈತೆ. ಮತ್ತು ವೀಕ್ಷಣೆ ವಿಧಾನದಲ್ಲಿ ಹಂತಗಳು ಬರ್ತವೆ. ಅವು ಆಯ್ಕೆ ಅಂಥೇಳಿ ಅಂದರೆ ಏನೇನು ವೀಕ್ಷಿಸಬೇಕು ಅಂಥೇಳಿ, ಮಾಹಿತಿಗಳ ದಾಖಲೆ ಹಾಗೂ ದತ್ತಾಂಶಗಳ ವಿಶ್ಲೇಷಣೆ, ಸಾಮಾನ್ಯೀಕರಣ, ಇವೆಲ್ಲ ಏನು ಮಾಡ್ತದೆ ವೀಕ್ಷಣಾ ವಿಧಾನದ ಹಂತಗಳಿವು. ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡ್ರಿ. ಇದು ಹೊಂದಿರುವಂತಹ ವೀಕ್ಷಣೆ, ಇದು ಹೊಂದಿರೋ ಮೂಲ ಉದ್ದೇಶ ಏನಂದರೆ ಮೂಲ ಅಂಶಗಳು ಏನೇನು ಹೊಂದಿದೆ ಅಂದರೆ ಇದು ಉದ್ದೇಶ, ಪೂರ್ವಯೋಜನೆ, ದಾಖಲೆ, ಅದೇ ರೀತಿ ವೀಕ್ಷಣೆಯನ್ನು ವಸ್ತುನಿಷ್ಠಗೊಳಿಸಲು ಬಳಸುವ ಆಧುನಿಕ ವಿಧಾನಗಳು ಯಾವುವಂದರೆ TV ಆಗಿರ್ಬೋದು, ಕ್ಯಾಮ್ರಾ, ಎಲೆಕ್ಟ್ರಾನಿಕ್ ಸಾಧನಗಳು ಇವೆಲ್ಲ ವೀಕ್ಷಣಾ ವಿಧಾನದಲ್ಲಿ ಬರ್ತವೆ. ಈ ವಿಧಾನದಲ್ಲಿ ವ್ಯಕ್ತಿಯನ್ನು ನಾವು ಏನು ಮಾಡ್ತೀವಿ, ಸ್ವಾಭಾವಿಕ ಸನ್ನಿವೇಶದಲ್ಲಿ ಇಟ್ಟು ಅಧ್ಯಯನ ಮಾಡ್ತೀವಿ. ಎಲ್ಲಿರ್ತೀವಿ, ಸ್ವಾಭಾವಿಕ ಸನ್ನಿವೇಶದಲ್ಲಿ ವ್ಯಕ್ತಿಯನ್ನು ಇರಿಸಿ ವೀಕ್ಷಣೆಯನ್ನು ಮಾಡ್ತೀವಿ. ಅವಲೋಕನದ ಪ್ರಮುಖ ಅವಗುಣಗಳು ಏನವಪ್ಪ ಅವಗುಣಗಳು ಇಲ್ಲಿ ಅಂದರೆ ವೀಕ್ಷಕನು ಪೂರ್ವಗ್ರಹ ಪೀಡಿತನಾಗಿರುವುದು. ವೀಕ್ಷಕ ಏನು ಮಾಡ್ತಾನೆ ಇಲ್ಲಿ, ಪೂರ್ವಗ್ರಹ ಪೀಡಿತನಾಗಿರ್ತಾನೆ. ಪ್ರಮುಖವಾದ ಗುಣ ಏನಂದ್ರೆ ಇಲ್ಲಿ ಎಲ್ಲ ಅಂಶಕ್ಕೂ ಎಲ್ಲ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯನ್ನು ಇಲ್ಲಿ ನಾವೇನು ಮಾಡ್ಬೋದು, ಈ ಅಧ್ಯಯನವನ್ನು ಕೈಗೊಳ್ಬೋದು. ಅಂದರೆ ಇಲ್ಲಿ ಅವಗುಣ ಕೇಳಿದರೆ ಪೂರ್ವಗ್ರಹ ಪೀಡಿತನಾದರೆ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ನಮಗೆ ಅವಲೋಕನ ಮಾಡೋಕ್ಕಾಗಲ್ಲ. ಹಾಗಾದರೆ ಇದು ಗುಣ ಏನಪ್ಪ ಅಂದರೆ ಎಲ್ಲ ಅಂಶಗಳಲ್ಲಿ ಎಲ್ಲ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗೆ ಬೇಕಾದರೂ ನಾವು ಏನು ಮಾಡ್ಬೋದು, ವೀಕ್ಷಣಾ ವಿಧಾನವನ್ನು ಮಾಡ್ಬೋದು. ವೀಕ್ಷಣಾ ವಿಧಾನದ ಮತ್ತೆ ಏನು ಮಾಡ್ತವೆ, 10 ಹಂತಗಳು ಬರ್ತವೆ. ಏನಂತ ಅಂದರೆ ಹಂತಗಳು ಹೇಳಿದ್ದೀನಿ. ಆಯ್ಕೆ, ಮಾಹಿತಿಗಳ ದಾಖಲೆ, ದತ್ತಾಂಶಗಳ ವಿಶ್ಲೇಷಣೆ, ಸಾಮಾನ್ಯೀಕರಣ, ಇವು 4 ಹಂತಗಳು. ಏನು ಮಾಡಬೇಕು, ನಾವು ಫಸ್ಟ್ ವಿಷಯವನ್ನು ಆಯ್ಕೆ ಮಾಡ್ಕೋಬೇಕು. ಅಲ್ಲಿ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡ್ಕೋಬೇಕು. ಅದಕ್ಕೆ ಸಂಗ್ರಹಣೆ ಮಾಡಿದಂಥ ಮಾಹಿತಿಯನ್ನು ನಾವು ಏನು ಮಾಡಬೇಕು, ವಿಶ್ಲೇಷಣೆ ಮಾಡಬೇಕು. ಅಂದರೆ ದತ್ತಾಂಶಗಳ ವಿಶ್ಲೇಷಣೆ ಅಂತೇಳಿ ಕರಿತೀವಿ. ಆಮೇಲೆ ಏನು ಮಾಡಬೇಕು, ನಾವು ಸಾಮಾನ್ಯೀಕರಣಕ್ಕೆ ಬರಬೇಕು. ಇವು 4 ಹಂತಗಳು. ಹಾಗೆ ವಿಧಗಳು ಇರ್ತವೆ. ಇದರಲ್ಲಿ ವೀಕ್ಷಣಾ ವಿಧಾನದಲ್ಲಿ ವಿಧಗಳಿದ್ದಾವೆ. ಒಂದು ಸ್ವಾಭಾವಿಕ ವೀಕ್ಷಣೆ, ನಿಯಂತ್ರಿತ ವೀಕ್ಷಣೆ, ಸಹಭಾಗಿತ್ವ ವೀಕ್ಷಣೆ ಅಥವಾ ಗುಂಪಿನ ಜೊತೆ ಭಾಗವಹಿಸಿ ಏನು ಮಾಡ್ಬೋದು, ವೀಕ್ಷಣೆ ಮಾಡ್ಬೋದು. ಸ್ವಾಭಾವಿಕ ವೀಕ್ಷಣೆ ಅಂದರೆ ನಾವು ನಿಂತಲ್ಲಿ ಕುಂತಲ್ಲಿ ಅಲ್ಲಿ ಬೇಕಾದರೆ ಏನು ಮಾಡ್ಬೋದು, ಸ್ವಾಭಾವಿಕವಾಗಿ ನಾರ್ಮಲಾಗಿ ವೀಕ್ಷಣೆ ಮಾಡೋದಕ್ಕೆ ಸ್ವಾಭಾವಿಕ ವೀಕ್ಷಣೆ ಅಂತೀವಿ. ನಿಯಂತ್ರಿತ ಸನ್ನಿವೇಶ ಅಂದರೆ ನಿಯಂತ್ರಿತ ಸನ್ನಿವೇಶದಲ್ಲಿ ಒಂದು ಕೊಠಡಿಯಲ್ಲಿ ಅಥವಾ ಬೇರೆ ಯಾವುದೊಂದು ಪ್ಲೇಸಲ್ಲಿ ಆ ವ್ಯಕ್ತಿಗೆ ನಾವು ಇರಿಸಿ ಏನು ಮಾಡ್ತೀವಿ, ಅವನನ್ನು ವೀಕ್ಷಣೆ ಮಾಡ್ತೀವಿ. ಇದು ಗೆಸಲ್ ಅವರು ಏನು ಮಾಡ್ತಾರೆ, ಈ ವೀಕ್ಷಣೆಯನ್ನು ಮಾಡ್ತಾರೆ. ಒಂದು ಗಾಜಿನ ಪರದೆ ಅಂದರೆ ಒಂದು ಕಿಟಕಿಯಲ್ಲಿ ಮಕ್ಕಳನ್ನು ಹಾಕಿ ಒಂದು ಗಾಜಿನ ಪರದೆಯ ಮೂಲಕ ಏನು ಮಾಡ್ತಾರೆ, ಅವ್ರು ಏನು ಮಾಡ್ತಾಯಿದ್ದಾರೆ ಅಂಥೇಳಿ ಗಾಜಿನ ಪರದೆ ಮೂಲಕ ಏನು ಮಾಡ್ತಾರೆ, ಮಕ್ಕಳನ್ನು ವೀಕ್ಷಣೆ ಮಾಡ್ತಾರೆ. ಆಮೇಲೆ ಸಹಭಾಗಿತ್ವ ವೀಕ್ಷಣೆ ಅಂದರೆ ನಾವು ಅವ್ರ ಜೊತೆಗೆ ಏನು ಮಾಡಬೇಕು, ಭಾಗವಹಿಸಿ ವೀಕ್ಷಣೆ ಮಾಡೋದಕ್ಕೆ ಏನಂತೀವಿ, ಸಹಭಾಗಿತ್ವ ವೀಕ್ಷಣೆ ಅಂತೀವಿ. ಗುಂಪಿನಲ್ಲಿ ಭಾಗವಹಿಸದೆ ವೀಕ್ಷಣೆ, ಗುಂಪಿನಲ್ಲಿ ನಾವೇನು ಮಾಡ್ಬೋದು, ಭಾಗವಹಿಸದೆ ದೂರ ನಿಂತ್ಕೊಂಡು ಕೂಡ ನಾವೇನು ಮಾಡಬೇಕು, ವೀಕ್ಷಣೆ ಮಾಡೋದಕ್ಕೆ ಏನಂತೀವಿ, ಗುಂಪಿನ ಜೊತೆ ಭಾಗವಹಿಸದಂತಹ ವೀಕ್ಷಣೆ ಮಾಡೋದಂತ ಅರ್ಥ. ಇದೇನು ಮಾಡಬೇಕಂದ್ರೆ ಈ ವೀಕ್ಷಣೆ ಮಾಡಬೇಕಾದ್ರೆ ತರಬೇತಿ ಪಡೆದಂತಹ ತರಬೇತಿದಾರರ ಮುಖ್ಯವಾಗಿ ಇಲ್ಲಿ ಬೇಕು. ಎರಡನೇದು ಬಂದುಬಿಟ್ಟು ಇಷ್ಟೇನಾಯಿತು, ವೀಕ್ಷಣಾ ವಿಧಾನ ಆಯಿತು. ಇವಾಗ ಎರಡನೇದು ಯಾವುದಂದರೆ ಅಂತರವಲೋಕನ. ಇದಕ್ಕೇನಂತೀವಿ, ಗತಾವಲೋಕನ ಅಂತ ಕರಿತೀವಿ, ಸಿಂಹಾವಲೋಕನ ಅಂತೇಳಿ ಕರಿತೀವಿ. ಇದು ಏನು ಮಾಡ್ತದೆ ಅಂದರೆ ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ವರ್ತನೆಯನ್ನು ಏನು ಮಾಡ್ತೈತೆ, ವೀಕ್ಷಿಸುವುದರಿಗೆ
ವೀಕ್ಷಣೆ ಮಾಡ್ತೈತಿ. ಆದರೆ ತನ್ನ ಮಾನಸಿಕ ಪ್ರಕ್ರಿಯೆಗಳನ್ನು ಒಳಹೊಕ್ಕು ನೋಡಿಕೊಳ್ಳುವುದೇನಂತೀವಿ ಅಂತರಾವಲೋಕನ. ಅಂದರೆ ತನ್ನನ್ನು ತಾನು ಒಳಹೊಕ್ಕು ನೋಡಿಕೊಳ್ಳೋದಕ್ಕೇನಂತೀವಿ ಅಂತರಾವಲೋಕನ ಅಂತೇಳಿ ಕರಿತೀವಿ. ಇದು 2 ಪದಗಳಿಂದ ಬಂದಿದೆ. ಆ 2 ಪದಗಳು ಯಾವುದಂದರೆ ಇಂಟ್ರೋಸ್ಪೆಕ್ಷನ್ ಅಂದರೆ ಇಂಟ್ರೋ ಅಂದರೆ ಒಳಗೆ, ಸ್ಪೆಕ್ಷನ್ ಅಂದರೆ ನೋಡುವುದು ಅಂತ ಅರ್ಥ. ಈ 2 ಪದಗಳಿಂದ ಏನಾಗಿದೆ ಇದು ಅಂತರಾವಲೋಕನ ಬಂದಿದೆ. ಮನೋಭಾವ ವ್ಯಕ್ತಿತ್ವವನ್ನು ಅರಿಯಲು ಏನು ಮಾಡ್ತೀವಿ ಈ ಒಂದು ವಿಧಾನ ಸೂಕ್ತವಾಗಿದೆ. ಇದಂತೂ ಅತ್ಯಂತ ಹಳೆಯ ವಿಧಾನ ಅಂತೇಳಿ ಕರಿತೀವಿ. ಈ ಒಂದು ವಿಧಾನ ಯಾರು ಕಂಡುಹಿಡಿದ್ರು ಅಂದರೆ ಟಿ ಸ್ಟಾರ್ ಅವರು ಕಂಡುಹಿಡಿತಾರೆ. ಅವಲೋಕನ ವಿಧಾನ ಕಂಡುಹಿಡಿದರು ವ್ಯಾಟ್ಸನ್, ಆದರೆ ಅಂತರಾವಲೋಕನ ಕಂಡುಹಿಡಿದರು ಟಿ ಸ್ಟಾರ್. ಇದು ಒಂದು ಪ್ರಜ್ಞೆ ವ್ಯವಸ್ಥೆಯ ಪ್ರಧಾನವಾದಂಥ ಒಂದು ಅಂಶವಾಗಿರ್ತೈತಿ. ಈ ಸಿದ್ಧಾಂತದ ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಯಾರಂದರೆ ವಿಲ್ಹೆಲ್ಮ್ ವುಂಟ್ ಏನು ಕರಿತೀವಿ ನಾವು ಪ್ರಾಯೋಗಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರಿತೀವಿ. ಇವರು 1879ರಲ್ಲಿ ಮೊದಲ ಪ್ರಯೋಗಶಾಲೆಯನ್ನು ಕಂಡುಹಿಡಿತಾರೆ ಇವರು. ಇದು ಗುಣ ಮತ್ತು ಅವಗುಣಗಳನ್ನು ಅರಿಯಲು ಸಾಧ್ಯ. ಮಗುವಿನಲ್ಲಿ ಸ್ವಯಂ ಶಿಸ್ತು ಬೆಳೆಸಲು ಶಿಕ್ಷಕರಿಗೆ ಏನು ಮಾಡಬೇಕು, ಇದೊಂದು ಸೂಕ್ತ ವಿಧಾನ. ಹಾಗೂ ಮಗುವಿನಲ್ಲಿ ಯಾವ ಗುಣವನ್ನು ಅಳಿಸ್ಬೋದು, ಇದರಿಂದ ಯಾವ ಅವಗುಣವನ್ನು ತಿಳ್ಕೊಬೋದು ಅಂತೇಳಿ ಈ ಒಂದು ವಿಧಾನ ಏನು ಮಾಡ್ತದೆ ನಮಗೆ ಸಹಾಯಕ ಆಗ್ತದೆ. ಇವಾಗ ವ್ಯಕ್ತಿ ಅಧ್ಯಯನ ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ. ಈ ವಿಧಾನವನ್ನು ನೈದಾನಿಕ ವಿಧಾನ ಅಂತೇಳಿ ಕರಿತೀವಿ. ಕೇಸ್ ಸ್ಟಡಿ ಅಂದ್ರೆ ಒಂದೇ, ನೈದಾನಿಕ ವಿಧಾನ ಅಂದ್ರೂ ಒಂದೇ. ಇದೇನು ಮಾಡ್ತದೆ ಅಂತಂದರೆ ಬಾಲಾಪರಾಧಿಗಳನ್ನು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳನ್ನು, ಆಶಿಸ್ತಿನ ಮಕ್ಕಳನ್ನು ಕುರಿತು ಏನು ಮಾಡ್ತೈತೆ ಈ ವ್ಯಕ್ತಿ ಅಧ್ಯಯನ ಮಾಡ್ತೀವಿ. ಒಂದು ಗುಂಪಿಗೆ ಮಾಡ್ಬೋದು, ಒಬ್ಬ ವ್ಯಕ್ತಿಗಾದರೂ ಕೂಡ ವ್ಯಕ್ತಿ ಅಧ್ಯಯನ ಮಾಡ್ಬೋದು. ಈ ವ್ಯಕ್ತಿ ಅಧ್ಯಯನ ಇದನ್ನು ಕೇಸ್ ಸ್ಟಡಿ ಅಂತೇಳಿ ಕರಿತೀವಿ. ಇದಕ್ಕೆ ನೈದಾನಿಕ ವಿಧಾನ ಅಂತ ಕೂಡ ಕರಿತೀವಿ, ಪರಿಹಾರ ವಿಧಾನ ಅಂತ ಕೂಡ ಕರಿತೀವಿ, ಚಿಕಿತ್ಸಾ ವಿಧಾನ ಅಂತ ಕೂಡ ಕರಿತೀವಿ. ಏಕೆಂದರೆ ಇದು ಏನು ಮಾಡ್ತೈತೆ, ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಪರಿಹಾರವನ್ನು ನೀಡುವುದರಿಂದ ಇದಕ್ಕೆ ಏನಂತೀವಿ ಪರಿಹಾರ ವಿಧಾನ ಅಂತೇಳಿ ಅಥವಾ ಚಿಕಿತ್ಸಾ ವಿಧಾನ ಅಂತೇಳಿ ಕರಿತೀವಿ. ಈ ವಿಧಾನ ಯಾರಪ್ಪ ಕಂಡುಹಿಡಿದ್ರು ಅಂದರೆ DFD ಬುಕ್ಸ್ ಅವರು. ಇಲ್ಲಿ DFD ಬುಕ್ಸ್ ಮತ್ತು ಹೀಲೆ ಕೊಟ್ಟಿದ್ದಾರೆ. ಆದರೆ ಇಂಪಾರ್ಟೆಂಟಾಗಿ ನಮಗೆ DFC ಬುಕ್ ಅವರು ಇಂಪಾರ್ಟೆಂಟ್ ಆಗಿರ್ತಾರೆ. ನೋಡಿದ್ದು ವ್ಯಕ್ತಿ ಅಧ್ಯಯನದ ವಿಧಾನವನ್ನು ಏನಂತ ಕರಿತೀವಿ ನಾವು ನೈದಾನಿಕ ವಿಧಾನ ಅಂತೇಳಿ ಕರಿತೀವಿ. ಈ ವಿಧಾನ ಯಾರ್ಯಾರಿಗೆ ಬಳಸ್ತೀವಿ ಅಂದರೆ ಬಾಲಾಪರಾಧಿಗಳಿಗೆ, ಹಾಗೆ ಶೈಕ್ಷಣಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ, ಮತ್ತು ಆಶ್ರಿತರ ಮಕ್ಕಳಿಗೆ, ಅಂದರೆ ಪೋಷಕರ ಆಶ್ರಯದಲ್ಲಿರ್ತಾರಲ್ಲ ಆ ಮಕ್ಕಳಿಗೆ ಏನು ಮಾಡ್ತೀವಿ ಈ ವಿಧಾನವನ್ನು ನಾವು ಬಳಸ್ತೀವಿ. ವ್ಯಕ್ತಿಯ ವೈಯಕ್ತಿಕ ಅಧ್ಯಯನವಾಗಿದೆ. ಈ ವ್ಯಕ್ತಿ ಅಧ್ಯಯನ ಅಂದರೆ ಒಬ್ಬ ವ್ಯಕ್ತಿಗೆ ವೈಯಕ್ತಿಕವಾಗಿ ಮಾಡುವಂಥ ಅಧ್ಯಯನ. ಇದು ಒಬ್ಬ ವ್ಯಕ್ತಿಗೆ ಮಾಡ್ಬೋದು ಅಥವಾ ಒಂದು ಗುಂಪಿಗೆ ಮಾಡ್ಬೋದು. ಇದಕ್ಕೆ ನಾವು ಕ್ಷೇತ್ರ ಅಧ್ಯಯನ ಅಂತ ಕೂಡ ಕರಿತೀವಿ. ಒಂದು ಸಮಸ್ಯಾತ್ಮಕ ಮಗುವನ್ನು ನಾವು ಏನು ಮಾಡ್ತೀವಿ ತೆಗೆದುಕೊಂಡು ಅದಕ್ಕೆ ಕಾರಣವನ್ನು ಪತ್ತೆ ಹಚ್ಚಿ ಪರಿಹಾರ ನೀಡ್ತೀವಿ. ಅದಕ್ಕೆ ಏನಂತೀವಿ ಪರಿಹಾರ ವಿಧಾನ ಅಂತೇಳಿ ಕರಿತೀವಿ. ನೈದಾನಿಕ ಎಂಬ ಪದವನ್ನು ಆಂಗ್ಲ ಭಾಷೆಯಲ್ಲಿ ಏನು ಕರಿತೀವಿ ಡಯಾಗ್ನೋಸ್ಟಿಕ್ ಅಂತೇಳಿ ಕರಿತೀವಿ. ಈ ಪದವನ್ನು ನಾವು ವೈದ್ಯಕೀಯ ಕ್ಷೇತ್ರದಿಂದ ಏನು ಮಾಡಲಾಗಿದೆ ತೆಗೆದುಕೊಳ್ಳಲಾಗಿದೆ. ಇದರ ಅರ್ಥ ಏನಂದರೆ ಡಯಾಗ್ನೋಸ್ಟಿಕ್ ಅಂದರೆ ಸಮಸ್ಯೆಯನ್ನು ಗುರುತಿಸಿ ಅದಕ್ಕೆ ಪರಿಹಾರ ನೀಡುವುದಕ್ಕೆ ಏನಂತೀವಿ ಡಯಾಗ್ನೋಸ್ಟಿಕ್ ಅಂತೇಳಿ ಕರಿತೀವಿ. ಈ ವ್ಯಕ್ತಿ ಅಧ್ಯಯನದಲ್ಲಿ ಕೂಡ 2 ಹಂತಗಳು ಬರ್ತವೆ. ಒಂದು ನೈದಾನಿಕತೆ, ಇನ್ನೊಂದು ಮಾರ್ಗದರ್ಶನ. ನೈದಾನಿಕತೆ ಅಥವಾ ಪರಿಹಾರ ಅಥವಾ ಸುಧಾರಣೆ ಅಂತೇಳಿ ಕರಿಬೋದು. ಮಾರ್ಗದರ್ಶನ ಅಥವಾ ಆಪ್ತ ಸಲಹೆಯನ್ನು ಮಾಡ್ಬೋದು. ಇಲ್ಲಿ ವ್ಯಕ್ತಿ ಅಧ್ಯಯನದ ಹಂತಗಳು ಏನು ಅಂತಂದರೆ ಕಾರಣಗಳನ್ನು ಪತ್ತೆ ಹಚ್ತೀವಿ, ಪರಿಹಾರ ನೀಡ್ತೀವಿ, ಮಾರ್ಗದರ್ಶನ ನೀಡ್ತೀವಿ, ಮತ್ತು ಆಪ್ತ ಸಲಹೆಯನ್ನು ಕೂಡ ಕೊಡ್ತೀವಿ. ಇದು ಒಂದು ವ್ಯಕ್ತಿನಿಷ್ಠ ಆದಂಥ ಒಂದು ವಿಧಾನ ಆಗಿದೆ. ಇಲ್ಲಿ ಉದಾಹರಣೆಗೆ ಯಾರ್ಯಾರು ಬರ್ತಾರೆ ಇಲ್ಲಿ ಅಂತಂದರೆ ಪಾಲಕರಿಂದ ಮಾಹಿತಿ ಸಂಗ್ರಹಣೆ ಮಾಡಬೇಕು. ನಾವು ಸಾಮಾಜಿಕದಿಂದ ಮಾಹಿತಿ ಸಂಗ್ರಹಣೆ ಮಾಡಬೇಕು. ಅಂದರೆ ಬೇರೆ ಬೇರೆ ಮಾರ್ಗದಿಂದ ನಾವು ಮಾಡಬೇಕು, ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ಅವರ ವಿದ್ಯಾರ್ಥಿಯ ಒಂದು ಸಮಸ್ಯೆಗೆ ನೋಡಬೇಕು, ಪರಿಹಾರವನ್ನು ಕೊಡಬೇಕು. ಇವಾಗ ಪ್ರಾಯೋಗಿಕ ವಿಧಾನ, ಇದಕ್ಕೇನಂತೀವಿ ಎಕ್ಸ್ಪೆರಿಮೆಂಟಲ್ ಅಂತೇಳಿ ಕರಿತೀವಿ. ವ್ಯಕ್ತಿಯ ವರ್ತನೆಯನ್ನು ನಿಯಂತ್ರಿತ ಸನ್ನಿವೇಶದಲ್ಲಿರಿಸಿ ಏನು ಮಾಡ್ತೀವಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂಥ ಒಂದು ವಿಧಾನ ಇದಾಗಿದೆ. ಪರತಂತ್ರ ಚರಾಂಶಗಳ ಮೇಲೆ ಸ್ವತಂತ್ರ ಚರಾಂಶಗಳ ಪ್ರಭಾವವನ್ನು ವೀಕ್ಷಿಸಿ ವಿವರಿಸುವಂಥ ಒಂದು ವಿಧಾನ. ಏನು ಮಾಡಿದ್ದೀವಿ ಪರತಂತ್ರ ಚರಾಂಶಗಳ ಮೇಲೆ ಏನು ಮಾಡ್ತವೆ, ಸ್ವತಂತ್ರ ಚರಾಂಶಗಳು ಏನು ಮಾಡ್ತವೆ ಪ್ರಭಾವ ಬೀರ್ತವೆ. ಈಗ ಕಲಿಕೆಯಲ್ಲಿನ ಗಳಿಕೆ ಕಲಿಕೆಯಲ್ಲಿನ ಗಳಿಕೆ ಬೋಧನಾ ವಿಧಾನವನ್ನು ಅವಲಂಬಿಸಿದೆ ಅಂತೇಳಿ ಒಂದು ಪ್ರಶ್ನೆ ಕೊಡ್ತಾರೆ. ಕಲಿಕೆಯಲ್ಲಿನ ಗಳಿಕೆ ಏನನ್ನು ಅವಲಂಬಿಸಿದೆ? ಬೋಧನಾ ವಿಧಾನವನ್ನು ಅವಲಂಬಿಸಿದೆ. ಯಾವುದನ್ನು ಅವಲಂಬಿಸಿದೆನೋ ಅದಕ್ಕೇನಂತೀವಿ ನಾವು ಪರತಂತ್ರ ಅಂತೇಳಿ ಕರಿತೀವಿ. ಯಾವುದು ಸ್ವತಂತ್ರವಾಗಿದೆಯೋ ಅದಕ್ಕೆ ಸ್ವತಂತ್ರ ಅಂತೇಳಿ ಕರಿತೀವಿ. ಕಲಿಕೆಯಲ್ಲಿನ ಗಳಿಕೆ ಅನ್ನೋದು ಒಂದು, ಅದು ಏನನ್ನು ಅವಲಂಬಿಸಿದೆ ಬೋಧನಾ. ಇಲ್ಲಿ ಕಲಿಕೆಯಲ್ಲಿನ ಗಳಿಕೆ ಅನ್ನೋದು ಇನ್ನೊಂದು ಸ್ವತಂತ್ರವಾಗಿರೋದು. ಏನನ್ನು ಅವಲಂಬಿಸಿದೆ ಬೋಧನಾ ವಿಧಾನ.
ಅವಲಂಬಿಸಿದೆ. ಬೋಧನಾ ವಿಧಾನವನ್ನು ಅವಲಂಬಿಸಿದೆ ಅಂದರೆ ಬೋಧನಾ ವಿಧಾನ ಅನ್ನೋದು ಸ್ವತಂತ್ರ ಚರಾಂಶ, ಕಲಿಕೆಯಲ್ಲಿನ ಗಳಿಕೆ ಅನ್ನೋದಿದೇನು ಪರತಂತ್ರ ಚರಾಂಶ. ಸ್ವಲ್ಪ ಇದು ಹಂಗೆ ಕನ್ಫ್ಯೂಸ್ ಆಗ್ತದೆ, ಆ ಕಡೆ ಈ ಕಡೆ ನೋಡ್ಕೊಳ್ಳೋ ಸ್ವಲ್ಪ ನೋಡಿರಿ. ಸ್ವತಂತ್ರ ಚರಾಂಶ ಬೋಧನೋಪಕರಣಗಳ ಬಳಕೆ, ಪರತಂತ್ರ ಚರಾಂಶ ಕಲಿಕಾ ಮಟ್ಟ, ಅಸಂಗತ ಚರಾಂಶ. ಇಲ್ಲೇನೇನು ಇರ್ತವೆ ಅಂದರೆ ವಯಸ್ಸು, ಬುದ್ಧಿಶಕ್ತಿ, ವಿಷಯ ಕ್ಲಿಷ್ಟತೆ, ಪೂರ್ವಜ್ಞಾನ, ಲಿಂಗ, ಆಸಕ್ತಿ, ಇವೆಲ್ಲ ಏನು ಮಾಡ್ತೇವೆ ಈ ಒಂದು ಪ್ರಾಯೋಗಿಕ ವಿಧಾನದಲ್ಲಿ ನಾವು ನೋಡ್ತೀವಿ. ಈ ವಿಧಾನ ಯಾರಪ್ಪ ಕಂಡು ಹಿಡಿದಂದರೆ ವಿಲಿಯಂ ವುಂಟ್. ಪ್ರಾಯೋಗಿಕ ವಿಧಾನ ಯಾರು ಕಂಡು ಹಿಡಿದ್ರಂದರೆ ವಿಲಿಯಂ ವುಂಟ್ ಅವರು ಕಂಡಿಡ್ತಾರೆ. ಒಬ್ಬ ವ್ಯಕ್ತಿಯನ್ನು ಏನು ಮಾಡ್ತೀವಿ ನಿಯಂತ್ರಿತ ಸನ್ನಿವೇಶದಲ್ಲಿರಿಸಿ ಕಾರಣ ಸಂಬಂಧ ತಿಳಿತೀವಿ, ಅದಕ್ಕೇನಂತೀವಿ ಪ್ರಾಯೋಗಿಕ ವಿಧಾನ ಅಂತೇಳಿ ಕರಿತೀವಿ. ಇಲ್ಲಿ ಚರಕಗಳು, ಪ್ರತ್ಯವರ್ತಗಳು, ಚರಾಂಶಗಳು, ವೇರಿಯಬಲ್ ಅಂತ್ಗಳು ಇವೆಲ್ಲ 3 ಅಂಶಗಳು ಏನು ಮಾಡ್ತವೆ ಇಲ್ಲಿ ಕಂಡು ಬರ್ತವೆ. ಯಾವುದು ಬದಲಾಗುವುದೋ ಅದಕ್ಕೇನಂತೀವಿ ನಾವು ಚಲಕ ಅಂತೇಳಿ ಕರಿತೀವಿ. ಬದಲಾವಣೆಗೆ ಒಳಗಾಗ್ತದೋ ಅದಕ್ಕೇನಂತೀವಿ ನಾವು ಚಲಕ ಅಂಥೇಳಿ ಕರಿತೀವಿ. ಇದು ಎಕ್ಸ್ಪೆರಿಮೆಂಟಲ್ ಎಂಬ ಪದ ಏನು ಮಾಡ್ತೀವಿ ಲ್ಯಾಟಿನ್ ಭಾಷೆಯಿಂದ ಬಂದಿದೆ. ಇದೇನಂದರೆ ಟು ಟ್ರೈ ಅಂತ ಅರ್ಥ, ಅಥವಾ ಪುಟ್ ಟು ದ ಟೆಕ್ಸ್ಟ್ ಅಂತೇಳಿ. ಅಂದರೆ ಏನಂದರೆ ಇದು ಟು ಟ್ರೈ ಅಂದರೆ ಪ್ರಯತ್ನ ಮಾಡುವ ಅಂತ ಅರ್ಥ. ಇಲ್ಲಿ ಸ್ವತಂತ್ರ, ಪರತಂತ್ರ, ಚರಾಂಶ, ಅಸಂಗತ 3 ನಾವು ನೋಡಿದ್ದೀವಿ. ಇಲ್ಲಿ ನೋಡಿರಿ, ಬುದ್ಧಿಶಕ್ತಿ ಏನು ಮಾಡಿದೆ ಅಂದರೆ ಬುದ್ಧಿಶಕ್ತಿ ಆಧಾರದ ಮೇಲೆ ಶೈಕ್ಷಣಿಕ ಸಾಧನೆ. ಬುದ್ಧಿಶಕ್ತಿ ಆಧಾರದ ಮೇಲೆ ಶೈಕ್ಷಣಿಕ ಸಾಧನೆ ಅನ್ನೋದಿಲ್ಲಿ ಪರತಂತ್ರ. ಇದ್ರ ಮೇಲೆ ಅವಲಂಬನೆ ಆಗಿದೆ, ಅದು ಬುದ್ಧಿಶಕ್ತಿಯ ಮೇಲೆ ಅವಲಂಬನೆ ಆಗಿದೆ. ಅದಕ್ಕೆ ಬುದ್ಧಿಶಕ್ತಿ ಅನ್ನೋದೇನು ಅದು ಸ್ವತಂತ್ರ ಇರೋದು ಹೇಳಬೇಕು ನಾವು. ಅಸಂಗತ ಅಂದರೆ ಬುದ್ಧಿಶಕ್ತಿ, ಶೈಕ್ಷಣಿಕ ಸಾಧನೆ ಇವೆಲ್ಲ ಏನಾಗ್ತವೆ ಅಸಂಗತ ಚರಾಂಶಕ್ಕೆ ಉದಾಹರಣೆ. ಅಂದರೆ ಕಣ್ಣಿಗೆ ನಮ್ಗೆ ಗೋಚರಿಸಲ್ಲ ಇದು, ಅದಕ್ಕೇನಂತೀವಿ ನಾವು ಅಸಂಗತ ಅಂತೇಳಿ ಕರಿತೀವಿ. ಓದುಗನ ಆಸಕ್ತಿ ಆಗಿರ್ಬೋದು, ಅಂದರೆ ಕಣ್ಣಿಗೆ ಕಾಣೋದಲ್ಲ, ಅದೇ ಕಣ್ಣಿಗೆ ಕಾಣದಿರುವುದು ಏನಂತೀವಿ ಅಸಂಗತ ಅಂತ ಅರ್ಥ. ಇವಾಗ ಹವಾಮಾನ ಆಗಿರ್ಬೋದು, ವಾಯುಗುಣ ಆಗಿರ್ಬೋದು, ಆಹಾರ ಆಗಿರ್ಬೋದು, ಇವೆಲ್ಲ ಏನು ಅಸಂಗತ ಚರಾಂಶಕ್ಕೆ ಉದಾಹರಣೆ. ಇವಾಗ ಮುಂದಿನ ಯಾವುದಂದರೆ ಮನೋವಿಶ್ಲೇಷಣಾ ವಿಧಾನ. ಇದು ಅರೆಪ್ರಜ್ಞೆಯನ್ನು ಅಧ್ಯಯನ ಮಾಡ್ತಾರೆ. ಇದು ಸಿಗ್ಮಂಡ್ ಫ್ರೈಡ್ ಅವರು ಏನು ಮಾಡ್ತಾರೆ ಪರಿಚಯ ಮಾಡ್ತಾರೆ. ಈ ವಿಧಾನವನ್ನು ಸಿಗ್ಮಂಡ್ ಫ್ರೈಡ್ ಅವರು ಪರಿಚಯ ಅಂದರೆ ಈ ವಿಧಾನವನ್ನು ಬಳಕೆಗೆ ತರ್ತೇವೆ. ಇಲ್ಲಿ ವ್ಯಕ್ತಿ ಏನು ಮಾಡ್ತೀವಿ ನಾವು ವ್ಯಕ್ತಿಯನ್ನು ಪ್ರಜ್ಞೆ ವ್ಯವಸ್ಥೆ, ಅರೆಪ್ರಜ್ಞೆ ವ್ಯವಸ್ಥೆಯಲ್ಲಿ ಏನು ಮಾಡ್ತೀವಿ ಪ್ರಜ್ಞೆ, ಅರೆಪ್ರಜ್ಞೆ, ಸೂಕ್ತ ಪ್ರಜ್ಞೆ 3 ಒಂದು ಹಂತದಲ್ಲಿ ವ್ಯಕ್ತಿಯನ್ನು ನಾವು ಅಧ್ಯಯನವನ್ನು ಮಾಡ್ತೀವಿ. ಈ ವಿಧಾನದಲ್ಲಿ ಇರುವಂಥ ಹಂತಗಳು ಯಾವಂದರೆ ಸಾಮರಸ್ಯ ಹೊಂದಾಣಿಕೆ, ವಿಶ್ಲೇಷಣೆ ಹಂತ, ಸಂಶ್ಲೇಷಣೆ ಹಂತ, ಸಾಮರಸ್ಯ ಮುರಿಯುವಿಕೆ, ಇವೆಲ್ಲ ಏನು ಮನೋವಿಶ್ಲೇಷಣೆ ವಿಧಾನದ ಹಂತಗಳು. ಸಿಗ್ಮಂಡ್ ಫ್ರೈಡ್ ಅವರು ಏನು ಮಾಡ್ತಾರೆ ಅಂದರೆ ಈಗೋ ಸೂಪರ್ ಈಗೋ ಎಂಬ 3 ಅವಸ್ಥೆಗಳನ್ನು ಕೂಡ ಕಂಡುಹಿಡಿತಾರೆ. ಈಗೋ ಸೂಪರ್ ಈಗೋ 3 ಅಂಶಗಳನ್ನು ಯಾರು ಕಂಡುಹಿಡಿದ್ರು ಅಂದರೆ ಅದು ಸಿಗ್ಮಂಡ್ ಫ್ರೈಡ್ ಅವರು ಕಂಡುಹಿಡಿತಾರೆ. ಇವರು ಗ್ರಂಥಗಳು ಕೂಡ ಬರೆದಿದ್ದಾರೆ. ಇಂಟರ್ಪ್ರಿಟೇಷನ್ ಆಫ್ ಡ್ರೀಮ್ಸ್, ಸ್ಟಡೀಸ್ ಆಫ್ ಹಿಸ್ಟೋರಿಯಾ, ಈಗೋ ಆ್ಯಂಡ್ ಈದ್ ಮತ್ತು ಒಂದು ಪುಸ್ತಕ ಬರೀತಾರೆ. ಬಿಯಾಂಡ್ ದ ಪ್ಲೇಷರ್ ಪ್ರಿನ್ಸಿಪಲ್ಸ್, ದ ಸೈಕಾಲಜಿ ಆಫ್ ಎವ್ರಿಡೇ ಲೈಫ್, ಇವೆಲ್ಲ ಪುಸ್ತಕಗಳು ಯಾರು ಬರೆದರು ಅಂದರೆ ಸಿಗ್ಮಂಡ್ ಫ್ರೈಡ್ ಅವರು ಬರೀತಾರೆ. ಇವಾಗ ಚಿಕಿತ್ಸಾ ವಿಧಾನ. ವ್ಯಕ್ತಿಯ ವರ್ತನೆಗೆ ಸೂಕ್ತವಾದಂಥ ಚಿಕಿತ್ಸೆಯನ್ನು ನೀಡಬೇಕೆಂದರೆ ಅಲ್ಲಿ ನೋಡಬೇಕು ನಾವು ಈ ಚಿಕಿತ್ಸಾ ವಿಧಾನವನ್ನು ಬಳಸ್ಕೋಬೇಕು. ಈ ವಿಧಾನ ಯಾರಪ್ಪ ಪರಿಚಯಿಸಿದರೆ ಬ್ರೌನ್ ಅವರು ಏನು ಮಾಡ್ತಾರೆ ಈ ಚಿಕಿತ್ಸಾ ವಿಧಾನವನ್ನು ಪರಿಚಯ ಮಾಡ್ತಾರೆ. ಆಮೇಲೆ ಸಮೀಕ್ಷಣಾ ವಿಧಾನ, ಸರ್ವೆ ಮೆಥಡ್ ಅಂತೇಳಿ ಕರಿತೀವಿ. ಇದು ಸಮಾಜಶಾಸ್ತ್ರದಿಂದ ಬಂದಂಥ ಒಂದು ವಿಧಾನ ಆಗಿದೆ. ಇಲ್ಲಿ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಏನು ಮಾಡ್ತೀವಿ ಈ ಒಂದು ವೀಕ್ಷಣಾ ವಿಧಾನವನ್ನು ನಾವು ಬಳಸ್ತೀವಿ. ಸಮಗ್ರವಾಗಿ ಅಧ್ಯಯನ ಮಾಡಿ ವ್ಯಕ್ತಿಯ ವರ್ತನೆಗೆ ಏನು ಮಾಡ್ತೀವಿ ಕಾರಣವನ್ನು ಪತ್ತೆ ಹಚ್ತೀವಿ. ಉದಾಹರಣೆ ಹೇಳಬೇಕಾದ್ರೆ ಮಗು ಪದೇ ಗೈರುಹಾಜಿಸಿದರೆ ಅದು ಯಾಕೆ ಗೈರುಹಾಜರಿ ಆಗ್ತಾ ಇದೆ ಅಂತೇಳಿ ಏನು ಮಾಡ್ತೀವಿ ನಾವು ಕಾರಣವನ್ನು ಪತ್ತೆ ಹಚ್ತೀವಿ. ಇದಕ್ಕೆ ಏನಂತೀವಿ ಸರ್ವೆ ಮೆಥಡ್ ಅಂಥೇಳಿ ಕರಿತೀವಿ. ಮಾಹಿತಿಯನ್ನು ನಾವು ಏನು ಮಾಡ್ತೀವಿ ಇಲ್ಲಿ ಕಲೆಕ್ಟ್ ಮಾಡ್ತೀವಿ. ಇಷ್ಟೇನದು ಅಂದರೆ ಮನೋವಿಜ್ಞಾನದ ವಿಧಾನಗಳಾದವು. ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಇದಕ್ಕೆ ಸಂಬಂಧಪಟ್ಟಂತಹ MCQಗಳನ್ನು ಬಿಡಿಸೋಣ. ಇಲ್ಲಿಗೆ ಈ ತರಗತಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ವಾಚ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.